ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯಾಮುನಮಧ್ಯಮ ಅಸ್ಮದಾಚಾರ್ಯಪರ್ಯಂತ ಮುಂದೆ ಗುರುಪರಂಪರಾ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಂ ವ್ಯಾಮೋ ಅಸ್ತಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೈಹಿಕಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಪ್ರಪಜ್ಯೆ. ವೀಕ್ಷಕ ಬಂಧು ಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಇದನ್ನು ವಿಶೇಷವಾದಂತಹ ದಿನ, ಧನುರ್ಮಾಸ ನಡೀತಿರುವಂತಹ ದಿನ, ಅದರಲ್ಲೂ ಸಹ ಬುಧವಾರ ಪ್ರತಿ ಆರ್ದ್ರ ನಕ್ಷತ್ರ ಬ್ರಹ್ಮಯೋಗ ಇರುವಂತಹ ದಿನ. 27ನೇ ತಾರೀಕು ಧನುರ್ಮಾಸದ ಸೌಮ್ಯವಾರ. ವಿಶೇಷವಾಗಿ ಧನುರ್ಮಾಸದಲ್ಲಿ ವಿಶೇಷವಾದಂತಹ ಆರಾಧನೆಗಳನ್ನು, ಉಪಾಸನೆಗಳನ್ನು, ಪೂಜೆ ಪುನಸ್ಕಾರಾದಿಗಳನ್ನು ಮಾಡ್ತಿರ್ತೀವಿ. ಇದನ್ನು ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಬುಧವಾರ ಬಂದಾಗ ನಮ್ಮ ಬುದ್ಧಿಶಕ್ತಿಗಳೆಲ್ಲವೂ ಸಹ ತುಂಬ ಅನುಕೂಲವಾಗಲಿ, ಬುದ್ಧಿಶಕ್ತಿ ತುಂಬ ಚೆನ್ನಾಗಿ ಬೆಳೀಲಿ ಎನ್ನುವಂಥಕ್ಕೋಸ್ಕರವಾಗಿ ಬುಧನ ಆರಾಧನೆ, ಜೊತೆಯಲ್ಲಿ ಕೆಲಸ ಕಾರ್ಯಗಳು ಸಮೃದ್ಧಿಯಾಗಿ ನಡೀಲಿಕ್ಕೋಸ್ಕರವಾಗಿ, ಯಾವುದೇ ವಿಘ್ನಗಳು ಬರದಂತೆ ನಡೀಲಿಕ್ಕೋಸ್ಕರವಾಗಿ ಮಹಾಗಣಪತಿಯ ಆರಾಧನೆ, ಜೊತೆಯಲ್ಲಿ ಬುಧವಾರ ಸೌಮ್ಯವಾರ ವಿಷ್ಣುವಿನ ವಾರವೂ ಆಗಿರೋದ್ರಿಂದ ವಿಷ್ಣುವಿನ ಒಂದು ಉಪಾಸನೆ, ಇದನ್ನು ಮಾಡೋದ್ರಿಂದ ತುಂಬ ಅನುಕೂಲಗಳನ್ನು, ಆಗುವಂತಹ ಅಡೆತಡೆಗಳನ್ನು ಖಂಡಿತವಾಗಿ ನಾವು ನಿವಾರಣೆ ಮಾಡಿಕೊಳ್ಬೋದು. ನೋಡಿ, ಇದನ್ನು ವಿಶೇಷವಾಗಿ ಮೇಷರಾಶಿಯವರಿಗೆ ತುಂಬ ಫಲಪ್ರದವಾಗಿರುವಂಥದ್ದು. ನಿಮ್ಮ ಕೆಲಸಗಳು ಬಹಳ ಸುಸೂತ್ರವಾಗಿರುತ್ತೆ, ನಿಮ್ಮ ಆಲೋಚನೆಗಳು ತುಂಬ ನಿರ್ದಿಷ್ಟವಾಗಿರುತ್ತೆ. ಜೊತೆಯಲ್ಲಿ ನಿಮಗೆ ಏನನ್ನು ಕೆಲಸ ಮಾಡೋಕ್ಕೋದ್ರೂ ಕುಟುಂಬದ ಸಹಯೋಗ ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆಯನ್ನು ನೋಡುವಂತಹ ದಿನ ಮೇಷರಾಶಿಯವರಿಗಾಗಿರುತ್ತೆ. ವೃಷಭ ರಾಶಿಯವರಿಗೆ ಸ್ವಲ್ಪ ಗುರುವಿನ ಬಲ ಕಡಿಮೆ ಇದ್ದರೂ ಸಹ ಹಣಕಾಸಿನ ಅನುಕೂಲವಿದೆ. ವೃಷಭ ರಾಶಿಯವರಿಗೆ ಮದುವೆಗಳಲ್ಲಿ ವಿಳಂಬವಾಗ್ತಾ ಇದೆ, ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತಾ ಇದೆ, ಮತ್ತು ಶುಭ ಕಾರ್ಯಗಳಲ್ಲೂ ಸಹ ಸಮಸ್ಯೆಗಳಾಗ್ತಾ ಇದೆ. ಆದರೆ ಆರ್ಥಿಕ ಸ್ಥಿತಿಯಲ್ಲಂತೂ ಉತ್ತಮವಾದಂತಹ ಬೆಳವಣಿಗೆ ಇರುತ್ತೆ. ಶುಕ್ರಗ್ರಹನ ಉಚ್ಚಸ್ಥಾನ, ಶುಕ್ರಗ್ರಹನ ಸ್ವಕ್ಷೇತ್ರವಾಗಿರುವಂತಹ ವೃಷಭ ರಾಶಿ, ಜೊತೆಯಲ್ಲಿ ನಿಮಗೆ ಹಣಕಾಸಿನ ಅನುಕೂಲ ಬಂತು. ಆದ್ದರಿಂದ ನಿಮಗೆ ಹಣಕಾಸಿನ ಅನುಕೂಲ ತುಂಬ ಅನುಕೂಲತೆಯಿಂದ ನಿಮಗೆ ಇರುತ್ತೆ ಅಂತ ಹೇಳಬಹುದು. ನಿಮಗೆ ಸ್ವಲ್ಪ ಗುರುವಿನ ಬಲ ಕಡಿಮೆ, ವ್ಯವಹಾರದಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನೋದಕ್ಕೋಸ್ಕರವಾಗಿ ದ್ವಾದಶದಲ್ಲಿ ಗುರು ಇರೋದ್ರಿಂದ ಸ್ವಲ್ಪ ಗುರುವಿನ ಆರಾಧನೆ, ಸಾಧ್ಯವಾದರೆ ಅಟ್ಲೀಸ್ಟ್ 3 ತಿಂಗಳಿಗೊಂದು ಬಾರಿಯಾದರೂ ಅಥವಾ 6 ತಿಂಗಳಿಗೊಂದು ಬಾರಿಯಾದರೂ ಮಂತ್ರಾಲಯಕ್ಕೆ ಹೋಗಿ ಗುರುಗಳ ಆರಾಧನೆಯನ್ನು ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರಿಗೆ ಇರುವಂತಹ ಗ್ರಹಗತಿಗಳೆಲ್ಲವೂ ಸಹ ಉತ್ತಮವಾಗಿ ಮತ್ತು ಫಲಪ್ರದವಾಗಿ ಮತ್ತು ನಿಮಗೆ ಸಹಕಾರವನ್ನು ನೀಡುವಂತಹ ಸ್ಥಿತಿಯಲ್ಲಿದ್ದು, ನಿಮ್ಮ ಆಲೋಚನೆ ಚೆನ್ನಾಗಿದೆ, ಮನಸ್ಸು ಬಹಳ ನಿರ್ಮಲವಾಗಿರುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇರುವಂಥದ್ದು, ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಉತ್ತಮವಾದಂತಹ ಬೆಳವಣಿಗೆ, ಶುಭ ಮನೆಯಲ್ಲಿ ಶುಭ ಕಾರ್ಯಗಳು, ವ್ಯವಹಾರಗಳು, ವ್ಯವಸಾಯಗಳು ಎಲ್ಲವೂ ಸಹ ಸಮೃದ್ಧಿಯಾಗಿ ನಡೆಯುವಂತಹ ದಿನ ಮಿಥುನ ರಾಶಿಯವರಿಗಿರುತ್ತೆ. ಕರ್ಕಾಟಕ ರಾಶಿಯವರಿಗೂ ಸಹ ಮದುವೆಗಳಲ್ಲಿ ವಿಳಂಬ, ಸ್ವಲ್ಪ ಮನಸ್ಸಿನ ಸ್ಥಿತಿಯಲ್ಲಿ ಸ್ವಲ್ಪ ತಳಮಳ, ಸ್ವಲ್ಪ ಅಲ್ಲೋಲ ಕಲ್ಲೋಲಗಳು, ಅತಿಯಾದಂತಹ ಆಲೋಚನೆಗಳು, ಬೇರೆಯವರ ಚಾಡಿ ಮಾತುಗಳಿಗೆ ಕಿವಿಯನ್ನು ಕೊಟ್ಟು ಇಲ್ಲಸಲ್ಲದ ಅಪನಿಂದನೆಗಳಿಗೆ ಗುರಿಯಾಗುವಂಥದ್ದು, ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳಾಗಿ ಮನಸ್ಸಿನ ಅಶಾಂತತೆಯನ್ನು ಉಂಟು ಮಾಡಿಕೊಳ್ಳುವಂಥದ್ದೆಲ್ಲವೂ ಸಹ ಇರುತ್ತೆ. ಜಾಗ್ರತೆಯನ್ನು ವಹಿಸಿ. ಅನಂತರದಲ್ಲಿ ಸಿಂಹರಾಶಿಯವರಿಗೆ ತುಂಬ ದೃಷ್ಟಿದೋಷಗಳು ನಿಮಗೆ ಜಾಸ್ತಿ ಆಗುತ್ತೆ. ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥ ಜನಗಳು ಜಾಸ್ತಿ ಇರ್ತಾರೆ. ನಿಮ್ಮ ಬೆಳವಣಿಗೆಯನ್ನು ನೋಡಿ ತುಂಬ ಇಲ್ಲಸಲ್ಲದ ಅಪಹಾಸ್ಯಗಳನ್ನು, ಅಸೂಯೆಗಳನ್ನು, ಇಲ್ಲಸಲ್ಲದ ಚಾಡಿಗಳನ್ನು, ಬೇರೆಯವರ ನಿಮ್ಮ ಬಗ್ಗೆ ಅವಹೇಳನವಾಗಿ ಮಾತನಾಡಿಕೊಳ್ಳುವಂತಹ ವ್ಯಕ್ತಿಗಳಿರ್ತಾರೆ. ಯಾವುದಕ್ಕೂ ತಲೆ ಕೊಡಿಸ್ಕೊಳ್ಳುವಂಥ ಅವಶ್ಯಕತೆಗಳಿರಲ್ಲ. ನಮ್ಮ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮ್ಮ ಕೆಲಸವೇ ಮುಂದಿನ ದಿನಗಳಲ್ಲಿ ಮಾತನಾಡುತ್ತೆ. ಅಂತಹ ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಸಿಂಹರಾಶಿಯವರು. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಅಪನಿಂದನೆಗಳು ಜಾಸ್ತಿ ಆಗುತ್ತೆ, ಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲೆ ಅಧಿಕಾರಿಗಳಿಂದ ಕಿರಿಕಿರಿ ಜಾಸ್ತಿ ಆಗ್ತಾ ಇದೆ. ಮದುವೆ ಮುಂಜಿಗಳನ್ನು ಮಾಡೋಕ್ಕೋದ್ರೆ ನಿಂತೋಗ್ತಾ ಇದೆ. ಕಾರಣ ಜನ್ಮದಲ್ಲಿ ಕೇತು ಇರುತ್ತೆ. ಸ್ವಲ್ಪ ಕೇತು ಶಾಂತಿಯನ್ನು ಅಥವಾ ಎಲ್ಲಾದರೂ ನಿಮಗೆ ಹತ್ತಿರದಲ್ಲಿದ್ದರೆ ದುರ್ಗಾ ಪರಮೇಶ್ವರಿ ಅಥವಾ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗೊಂದು ಅರ್ಚನೆ ಮಾಡಿಸ್ಕೊಳ್ಳಿ, ಅನುಕೂಲವಾಗುತ್ತೆ. ತುಲಾರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಅನುಕೂಲವಿದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಹೊಸ ಕೆಲಸಗಳ ಆಗಮನವಾಗುತ್ತೆ,
ಹೊರಗಡೆ ಪ್ರದೇಶಗಳಲ್ಲಿ ತುಂಬ ಲಾಭ ಸಿಗುವಂತಹ ವಾತಾವರಣ, ಹೊರ ಪ್ರದೇಶಗಳಿಗೆ ಪ್ರಯಾಣ ಮಾಡುವಂತಹ ಸುವರ್ಣ ಅವಕಾಶಗಳು, ನಿಮ್ಮ ಅನಿಸಿಕೆಗಳು ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಿಸಿಕೊಳ್ಳುವಂತಹ ಶುಭ ದಿನ ತುಲಾರಾಶಿಯವರಿಗಿರುತ್ತೆ. ಜೊತೆಯಲ್ಲಿ ವೃಶ್ಚಿಕ ರಾಶಿಯವರೆಗೂ ಸಹ ಯೋಗದಲ್ಲಿ ಶುಕ್ರನಿದ್ದು ವ್ಯವಹಾರದಲ್ಲಿ ಪ್ರಗತಿ, ಮದುವೆ ಮುಂಜಿಗಳಲ್ಲಿ ಪ್ರಗತಿ, ಜೊತೆಯಲ್ಲಿ ಲೇವಾದೇವಿ ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭ ಗಳಿಸುವಂಥದ್ದು, ಮತ್ತು ಮನೆ ಕಟ್ಟುವಂತಹ ಯೋಗ, ಮದುವೆ ಮಾಡುವಂತಹ ಯೋಗ, ಯಾವುದಾದ್ರೂ ಉತ್ತಮವಾದಂತಹ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗಗಳು ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಜನ್ಮರಾಶಿನಲ್ಲಿ ಸುಮಾರು ಗ್ರಹಗತಿಗಳ ಪ್ರವೇಶವಾಗುತ್ತೆ. ರವಿ, ಕುಜ, ಬುಧ ಮತ್ತು ಚಂದ್ರ. ಬುದ್ಧಿ ಬಹಳ ಚಂಚಲವಾಗುತ್ತೆ ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಓಡಾಡಬೇಕಾದ್ರೆ ಸಣ್ಣ ಅಪಘಾತಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಕೆಲವು ಸಂದರ್ಭಗಳಲ್ಲಿ ಗಲಾಟೆಗಳನ್ನು ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೋ, ಜೈಲಿಗೋ ಅಥವಾ ಕೋರ್ಟು ಕಚೇರಿಗಳಿಗೋ ಹೋಗುವಂಥ ಸನ್ನಿವೇಶಗಳಿರುತ್ತೆ. ಜಾಗೃತೆಯನ್ನು ವಹಿಸಿ. ಇದು ಸುಮಾರು 1 ವಾರಗಳ ಕಾಲ ಇರುತ್ತೆ. ಆದ್ದರಿಂದ ಈ ದಿನದಿಂದವೇ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅನಂತರದಲ್ಲಿ ಮಕರ ರಾಶಿಯವರಿಗೆ, ಮಕರ ರಾಶಿಯವರೆಗೂ ಸಹ ಸ್ವಲ್ಪ ಕೋಪದ ವಾತಾವರಣ ಜಾಸ್ತಿ ಇದೆ. ನಿಮ್ಮ ಬಂಧು ಬಾಂಧವರು ನಿಮ್ಮ ಅವಹೇಳನವಾಗಿ ಮಾತನಾಡಿಕೊಳ್ಳುವಂಥದ್ದು, ಬಂಧುಗಳ ಜೊತೆಯಲ್ಲಿ ಕಲಹಗಳು, ಸಣ್ಣ ಪುಟ್ಟ ಮನಸ್ತಾಪಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಜೊತೆಯಲ್ಲಿ ಅದೇ ರೀತಿಯಲ್ಲಿ ಸ್ವಲ್ಪ ವಿಶೇಷವಾಗಿ ಕೆಲಸ ಮಾಡುವಂತಹ ಜಾಗದಲ್ಲಿ ಸಣ್ಣ ಪುಟ್ಟ ಗೊಂದಲಗಳು, ನಾವು ಮಾಡ್ದಲೇ ಇರುವಂಥ ತಪ್ಪುಗಳಿಗೆ ನಾವು ಹೊಣೆಗಾರಿಕೆಯನ್ನು ಹೊರುವಂತಹ ಸನ್ನಿವೇಶಗಳು ಬರಬಹುದು. ಅದರಿಂದ ನಿಮಗೆ ವಿಪರೀತ ಕೋಪಗಳು ಬರುತ್ತೆ. ತುಂಬ ಅವಹೇಳನವಾಗಿ ಮಾತನಾಡ್ತೀರಿ, ಅವಾಚ್ಯ ಶಬ್ದಗಳನ್ನು ಮಾತನಾಡ್ತೀರಿ. ಆದ್ದರಿಂದ ಸ್ವಲ್ಪ ಬಹಳ ಘರ್ಷಣೆಗಳು ಕಾರಣವಾಗುತ್ತೆ. ಜಾಗ್ರತೆ. ನಂತರದಲ್ಲಿ ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಮಂಡುತನವನ್ನು ಮಾಡ್ತೀರಿ, ಸೋಂಬೇರಿತನ ಜಾಸ್ತಿ ಇರುತ್ತೆ, ಬಹಳ ನಿದ್ರೆಗಳನ್ನು ಮಾಡ್ತಿರ್ತೀರಿ, ತಂದೆ ತಾಯಿಗಳಿಗೆ ವಿರುದ್ಧವಾಗಿ ಮಾತನಾಡ್ತಿರ್ತೀರಿ, ಮತ್ತು ದೊಡ್ಡವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಏನೇ ಕೆಲಸಗಳಿಗೋದ್ರೂ ಯಾವ ಕೆಲಸಗಳು ಕೈಗೂಡೋದಿಲ್ಲ. ಎಲ್ಲವೂ ಸಹ ಅತಿಯಾದ ಸುತ್ತಾಟ, ಅಲೆದಾಟ ಈ ರೀತಿ ಆಗುವಂತಹ ವಾತಾವರಣಗಳಿರುತ್ತೆ. ಸ್ವಲ್ಪ ಶನಿಯ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಹನುಮಂತನಿಗೊಂದು ತುಳಸಿ ಅರ್ಚನೆ ಮಾಡಿಸಿ, ಅನುಕೂಲವಾಗುತ್ತೆ. ಇನ್ನು ಕೊನೆಯ ರಾಶಿ ಮೀನರಾಶಿಯವರಿಗೆ ಜನ್ಮದಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ರಾಹು ಕಾಟಗಳು ಜಾಸ್ತಿ ಇರುತ್ತೆ. ಸುತ್ತಾಟಗಳು, ಅಲೆದಾಟಗಳು ಜಾಸ್ತಿ ಇರುತ್ತೆ. ಶ್ರಮಕ್ಕೆ ತಕ್ಕಂಥ ಫಲಗಳು ಸಿಗೋದಿಲ್ಲ. ಅದೇ ಅಂತಹ ತುಂಬ ಅಲೆದಾಟದಲ್ಲಿ, ಸುತ್ತಾಟದಲ್ಲಿ, ಪ್ರಯಾಣದಲ್ಲಿ ಕಾಸನ್ನು ವ್ಯರ್ಥವನ್ನು ಮಾಡಿಕೊಳ್ಳುವಂಥ ಸನ್ನಿವೇಶಗಳು ಬರುತ್ತೆ. ಬರುವಂಥ ಹಣಕಾಸು ಕೆಲಸಗಳು ಸಹ ಕೈ ತುಂಬ ಇರುತ್ತೆ. ಆದರೆ ಹಣಕಾಸಿನ ವ್ಯವಹಾರದಲ್ಲಿ ಬಹಳ ನಿಧಾನವಾಗುತ್ತೆ, ಮಂದಗತಿಯಲ್ಲಾಗುತ್ತೆ. ಕೈಗೆ ಹಣಕಾಸು ನಿಮಗೆ ಬರ್ತಾ ಇರೋದಿಲ್ಲ. ಅದರಿಂದ ವ್ಯವಹಾರವನ್ನು ಮಾಡುವಂಥದ್ದು ಬಹಳ ಕಷ್ಟಕರವಾಗುವಂಥ ಸನ್ನಿವೇಶಗಳು ಬರುತ್ತೆ. ಜಾಗ್ರತೆಯನ್ನು ವಹಿಸಿ. ಸ್ವಲ್ಪ ರಾಹುಗೆ ಸಂಬಂಧಪಟ್ಟಂತಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೊಂದು ಅರ್ಚನೆ ಮಾಡಿಸಿ, ಸಾಧ್ಯವಾದರೆ ರಾಯರಿಗೋಗೊಂದು ಪ್ರಾರ್ಥನೆ ಮಾಡಿಕೊಳ್ಳಿ, ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ದಿನದ 26ನೇ ತಾರೀಕಿನ ಬುಧವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ. ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ.